ಈ ಸಲ ಬಜೆಟ್ನಲ್ಲಿ ಅತಿ ಹೆಚ್ಚು ಒತ್ತಾಯ ಮಾಡೋದೇನಂತಂದ್ರೆ ನೀವು ವಿಶೇಷವಾಗಿ ಕರ್ನಾಟಕದಿಂದ ಆಯ್ಕೆ ಆಗಿದ್ರಿ ಮತ್ತು ಅತಿ ಹೆಚ್ಚು ಬಜೆಟ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನೀವು ಪಾತ್ರರಾಗಿದ್ರಿ ಅಮ್ಮವ್ರೆ. ಮತ್ತು ಈ ಏನು ಉದ್ಯೋಗ ಸೃಷ್ಟಿಯಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗಗಳು ಮತ್ತು SC ST ಜನಾಂಗಗಳು ಯುವಕರುಗಳು ಕೆಲಸದಿಂದ ಇವತ್ತು ಕ್ರೈಮು ಎಲ್ಲ ನಡೀತಿದಾವೆ ಅಂತಂದ್ರೆ ಇವತ್ತು ಯಾವುದು ಉದ್ಯೋಗ ಇಲ್ಲ ಅಂತಂದ್ರೆ ಯುವಕರು ಯಾವ್ದಾವ್ದೋ ದಾರಿಗೆ ಹೋಗ್ತಾ ಇದಾರೆ. ಆ ದಾರಿಯೆಲ್ಲ ಹೋಗೋದು ನಿಲ್ಲಿಸ್ಬೇಕಂದ್ರೆ ಮೊದಲನೇದು ಉದ್ಯೋಗ ಕೊಡಬೇಕು. ಆ ಕೊಡೋಂಥ ಕೆಲಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಮತ್ತು ಇವತ್ತು ನಾನು ಒತ್ತಾಯ ಮಾಡಿದ್ದೇನಂತಂದ್ರೆ ನೀವು ಉದ್ಯೋಗ ಅತಿ ಹೆಚ್ಚು ಸೃಷ್ಟಿ ಮಾಡಬೇಕು. ಮತ್ತು ವಿಜಯನಗರ ಕ್ಷೇತ್ರಕ್ಕೆ ನೀವು ಬಂದು ಹೋಗಿದ್ರಿ ಮೇಡಮ್. ಮತ್ತೆ ನೀವು ಬಂದು ಹೋಗಿದ್ರ ಜೊತೆಗೆ ನೀವು ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಅಭಿವೃದ್ಧಿ, ಇಲ್ಲಿನ ಏನಂತ ನಿಮಗೆ ಮನವರಿಕೆ ಆಗಿದೆ ಮತ್ತು ವಿಶೇಷ ಪ್ಯಾಕೇಜ್ ನೀವು ವಿಜಯನಗರ ಕ್ಷೇತ್ರಕ್ಕೆ ನೀಡಬೇಕಂತೇಳಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ನೆಚ್ಚಿನ ಮಹಿಳಾ ವಿತ್ತ ಸಚಿವರಾಗಿರುವಂಥ ನಮ್ಮ ಕರ್ನಾಟಕದಿಂದಲೇ ಆಯ್ಕೆಯಾಗಿ ಹೋಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಈ ಮೂಲಕ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ನೀವೀಗಾಗಲೇ ಹಂಪಿಯ ವಿಜಯನಗರ ಕ್ಷೇತ್ರಕ್ಕೆ ಬಂದು ಇಲ್ಲೆಲ್ಲ ವಿಸಿಟ್ ಮಾಡಿ ಹೋಗಿದ್ದೀರಿ. ಇಲ್ಲಿನ ವಸ್ತುಸ್ಥಿತಿ ನಿಮಗೆಲ್ಲ ಸರಿಯಾಗಿ ಮನವರಿಕೆ ಆಗಿದೆ ಅನ್ನುವಂಥದ್ದನ್ನು ನಾವಾದರೂ ಭಾವಿಸ್ತೀವಿ. ಈಗ ಯಾಕಂತ ಹೇಳಿದ್ರೆ ಹಂಪಿ ಅನ್ನುವಂಥದ್ದು ವಿಶ್ವ ಪ್ರಸಿದ್ಧ ತಾಣ ಮತ್ತು ಪ್ರವಾಸಿಗರ ತಾಣ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ವಿದೇಶಿಗರು, ಬೇರೆ ಬೇರೆ ರಾಜ್ಯದವರು ಬಂದು ನಿತ್ಯವೂ ಲಕ್ಷಗಟ್ಟಲೆ ಪ್ರವಾಸಿಗರ ಆಕರ್ಷಣೆಯ ಸ್ಥಳ ಹಂಪಿ ಅನ್ನುವಂಥ ಒಂದು ಖುಷಿಯಾಗಿದ್ದರೆ, ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಿರುವಂಥ ಈ ರಾಜ್ಯ ಸರ್ಕಾರಗಳು ಮತ್ತು ನಮ್ಮನ್ನಾಳುವಂಥ ಕೇಂದ್ರ ಸರ್ಕಾರಗಳ ಮೇಲೆ ಗೂಬೆಯನ್ನು ಕೂಡಿಸ್ಕೊಂಡು ಇಲ್ಲಿ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡೋಂಥದಕ್ಕೆ ಭಾಳ ಹಿಂದೇಟಾಗ್ತಾ ಇದ್ದಾರೆ. ಈ ಮೂಲಕ ನಾನು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಇವತ್ತು ಈಗಾಗಲೇ ಬೇರೆ ಬೇರೆ ಪ್ರವಾಸಿ ತಾಣಗಳನ್ನು ಆಕರ್ಷಣೆಯಾಗಿ ಕೈ ಬೀಸಿ ಕರೆಯುವಂಥ ಕೆಲಸಗಳನ್ನು ತಾವು ಮಾಡಿದ್ದೀರಿ, ತಮ್ಮ ಸರ್ಕಾರ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ಹಂಪಿಯನ್ನು ಸಹ ಒಂದು ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಆಗಿದೆ ಈಗಾಗಲೇ. ಅದಕ್ಕೆ ಸರಿಯಾದ ರೀತಿಯ ಕೂಲಂಕುಷವಾದಂಥ ಪರಿಶೀಲನೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಒಂದು ವಿಶೇಷ ಅನುದಾನವನ್ನು ಈ ವಿಜಯನಗರ ಜಿಲ್ಲೆಗೆ, ಹಂಪಿಗೆ ಕೊಡೋದ್ರ ಮುಖಾಂತರ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಬರುವಂಥ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಒಂದು ಹಣದ ಕೊರತೆ. ಹಾಗಾಗಿ ಹಣ ಸರಿಯಾದ ರೀತಿಯಿಂದ ಇಲ್ಲಿ ವ್ಯಯ ಮಾಡಿ ಎಲ್ಲ ರೀತಿಯ ಸೌಕರ್ಯಗಳನ್ನು ತಾವು ಕೊಟ್ಟು ಮತ್ತೊಮ್ಮೆ ಹಂಪಿಯನ್ನು ನೋಡೋದಕ್ಕೆ ವಿಶ್ವದಿಂದ ಸಾಕಷ್ಟು ಜನ ಈಗೇನು ಹಿಂದೇಟಾಗ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ, ಇದು ನಿಜವಾಗ್ಲೂ ಕೂಡ ಒಂದು ನಾಚಿಕೆಗೇಡಿನ ಸಂಗತಿ. ಇಡೀ ದೇಶದಲ್ಲಿ ದೇಶನೇ ರೈತನ ಬೆನ್ನೆಲುಬು ಅಂತೇಳಿ ತಾವುಗಳು ಜನಪ್ರತಿನಿಧಿ ಮೇಲೆ ಒಂದು ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೀರಿ. ಆದರೆ ಇವತ್ತು ನಮ್ಮ ದೇಶದಲ್ಲಿ 129 ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇವತ್ತು ಬೆಳೀತಕ್ಕಂಥ ಸ್ಥಿತಿಯಲ್ಲಿ ನಮಗೆ ಯಾವುದೇ ಒಂದು ಮೂಲ ಸೌಕರ್ಯಗಳ ಜೊತೆಗೆ ನಮಗೆ ಯಾವ ಬೆಳೆಗೂ ಒಂದು ಇನ್ಶೂರೆನ್ಸನ್ನು ಮಾಡಿ, ಪ್ರತಿಯೊಂದು ಬೆಳೆಗೆ ಇನ್ಶೂರೆನ್ಸ್ ಮಾಡಿ ಅವರಿಗೆ ಮೂಲ ಒಂದು ಇನ್ಶೂರೆನ್ಸ್ ಒಂದೊಂದು ಬೆಳೆಗೆ ನೇರವಾಗಿ ಆ ರೈತನ ಸರ್ವೆ ನಂಬರು, ಆ ಆಧಾರ್ ಕಾರ್ಡಿಗೆ ನೇರವಾಗಿ ಮಾಡಬೇಕು. ಯಾಕಂದರೆ ಇಲ್ಲಿವರೆಗೆ ಹಿಂದೆ ಮಾಡಿರ್ತಕ್ಕಂಥ ಸೊಸೈಟಿಗಳಲ್ಲಿ ನೀವು ಏನು ಇನ್ಶೂರೆನ್ಸನ್ನು ಮಾಡಿದರೆ ರೈತರಿಗೆ ಈ ಕಬ್ಬು ಸುಟ್ಟರೆ, ಮೆಕ್ಕೆಜೋಳಕ್ಕೆ ನಾಶ ಆದರೆ ಅಥವಾ ಅತಿವೃಷ್ಟಿ ಅನಾಹುತದಿಂದ ಲಾಸ್ ಆದರೆ ಇವತ್ತು ನಮ್ಮ ರೈತರಿಗೆ ಪರಿಸ್ಥಿತಿ ಭಾಳ ಗಂಭೀರ ಆಗಿರ್ತಕ್ಕಂಥ ಸ್ಥಿತಿ ಆಗಿದೆ. ಹಂಗಾಗಿ ತಾವುಗಳು ಈ 129 ಬೆಳೆಗಳಲ್ಲಿ ಪ್ರತಿಯೊಂದು ರೈತನಿಂದ ಇನ್ಶೂರೆನ್ಸ್ ಕಂಪ್ನಿ ಯಾವ ಕಂಪ್ನಿಗೆ ಸೈಡ್ ಕೊಡಬೇಡ್ರಿ. ನಿಮ್ಮ ಸರ್ಕಾರದಿಂದ ಸೊಸೈಟಿಗೆ ನೇರವಾಗಿ ನಾಶ ಆಗಿರ್ತಕ್ಕಂಥದ್ದು ಏನಾದರೂ ಬೆಳೆ ನಾಶ ಆದರೆ ಸೊಸೈಟಿ ಮುಖಾಂತರ ರೈತನಿಗೆ ಸರ್ವೆ ನಂಬರ್ ಅಂತ ಆಧಾರ್ ಕಾರ್ಡ್ ಮುಖಾಂತರ ಬರಬೇಕಂತೇಳಿ ನಮ್ಮಲ್ಲಿ ಮನವಿ. ಆದರೆ ಈ ದೇಶದಲ್ಲಿ ನೀವು ಹಿಂದೆ ಏನು ಸರ್ಕಾರದಲ್ಲಿ ದುಡ್ಡಿಲ್ಲದ ಕಾಲದಲ್ಲಿ ಡ್ಯಾಮ್ಗಳನ್ನು ಕಟ್ಟಿದ್ರು, ಆದರೆ ಇವತ್ತಿನ ದಿನದಲ್ಲಿ ನೀರಾವರಿಗೆ ಏನು ಒತ್ತೆ ಕೊಟ್ಟಿಲ್ಲ. ನೀವು ಎಲ್ಲಿ ಸಣ್ಣ ಚಿಕ್ಕ ಡ್ಯಾಮ್ ಮಾಡಿಲ್ಲ, ಕೆರೆಗಳನ್ನು ಕಟ್ಟಿಸಿಲ್ಲ, ಅಥವಾ ಯಾವುದಾದ್ರೂ ಸೈಡ್ ನೀರಾವರಿ ಏನಾದರೂ ಈ ತುಂಗಭದ್ರಾ ನದಿಗೆ, ಆಲಮಟ್ಟಿ ಡ್ಯಾಮಿಗೆ ಅಥವಾ ಈ ಕಾವೇರಿ ನದಿಗಳಿಗೆ ಹಿಂದೆ ಶ್ರೀಕೃಷ್ಣ ದೇವರ ಏನು ಮಾಡಿದ್ದೋ ಆ ಥರ ಮಾಡಿಕೊಟ್ಟಪ್ಪ ಅಂದ್ರೆ ಪುನಃ ಇನ್ನ ಹೆಚ್ಚಿನ ಒಂದು 30% ಜಾಸ್ತಿ ಅನುಕೂಲ ಆಗತಕ್ಕಂಥದ್ದು ನಮ್ಮ ರೈತರಿಗೆ ಆಗ್ತದೆ. ಈ ಬೋರ್ವಿಲ್ನಿಂದ ಆಗಿ ಭೂಕಂಪ ಜಾಸ್ತಿ ಆಗೋದಲ್ಲದೆ ಇನ್ನು ಮಳೆ ಬೆಳೆ ಗಿಡ ಮರಗಳು ಒಣಗೋಗಿ ನಮಗೆ ಮಳೆ ಬರೋ ಸ್ಥಿತಿ ಕೂಡ ಕಮ್ಮಿ ಆಗೋಂಥ ಸ್ಥಿತಿಯಲ್ಲಿ ಐತಿ. ಹಂಗಾಗಿ ನೀವು ಇದನ್ನ ಜಾಸ್ತಿಯನ್ನು ಎತ್ಕೋಬೇಕು. ಯಾಕಂದ್ರೆ ಈ ದೇಶದಲ್ಲಿ ನಾವು ಕನಿಷ್ಠ 40-50% ನಮ್ಮ ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ಟ್ಯಾಕ್ಸ್ನಲ್ಲೇ ಈ ಜೀವನ ನಡೀತಿರ್ತಕ್ಕಂಥದ್ದು. ಹಂಗಾಗಿ ನೀವು ಮಾಡ್ತಕ್ಕಂಥ ನಾಳೆ ಬಡ್ಜೆಟ್ನಲ್ಲಿ ಕನಿಷ್ಠ 37-38% ರೈತರಿಗೆ ಸಪರೇಟ್ ಮೀಸಲಾಗಿ ಇಟ್ಟು ಇವರು ರಕ್ಷಣೆಗಾಗಿ
ನೀವು ಇಡಬೇಕಂತಂದೇಳಿ ನಮ್ಮ ರೈತ ಸಂಘದ ಕಡ್ಡಾಯವಾಗಿ ಈ ಮುಖಾಂತರ ಮಾನ್ಯ ನಿರ್ಮಲಾ ಸೀತಾರಾಮನ್ಗೆ ತಿಳಿಸಕ್ಕೆ ಇಚ್ಛೆ ಪಡುತ್ತದೆ. ನಿರ್ಮಲಾ ಸೀತಾರಾಮನ್ ಅವರು ಒಬ್ಬ ಮಹಿಳೆಯಾಗಿ ಸತತವಾಗಿ ಈ ದೇಶದ ಅಂದ್ರೆ ಬೃಹತ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂತಹ ದೇಶದ ಬಜೆಟ್ನ ಮಂಡಿಸಲಿಕ್ಕೆ ಹೋಗ್ತಕ್ಕಂಥದ್ದು ಅದು ದಾಖಲೆಯೇ ಸರಿ. ಆದರೆ ಅವರ ಬಜೆಟ್ಗಳು ಕೇವಲ ದಾಖಲೆಗಾಗಿ ಇರಬಾರ್ದು, ಜನಮಾನಸದಲ್ಲಿ ಉಳಿದು ದಾಖಲೆ ಆಗುವಂತ ಬಜೆಟ್ ಆಗಬೇಕೇ ಹೊರತು ಅದು ಕೇವಲ ದಾಖಲೆಗಾಗಿ ಮಾಡ್ತಕ್ಕಂಥ ಬಜೆಟ್ಗಳಾಗಬಾರ್ದು ಅನ್ನೋದು ನಮ್ಮ ಸ್ಲಂ ಜನರ ಸಂಘಟನೆ ಒಂದು ಒತ್ತಾಯ ಆಗಿದೆ. ಇದ್ರ ಜೊತೆಗೆ ಇಲ್ಲಿ ಲಕ್ಷ ಕೋಟಿಗಟ್ಟಲೆ ಬಜೆಟ್ ಮಂಡಿಸ್ತಾ ಇರಬೇಕಾದ್ರೆ ಈ ದೇಶವನ್ನ ಕಟ್ತಕ್ಕಂಥ ಶ್ರಮಿಕ ವರ್ಗದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ನಗರ ವಂಚಿತ ಸಮುದಾಯಗಳೇನಿದಾವೆ ಅಂದ್ರೆ ಸ್ಲಂ ಜನರು ಏನಿದ್ದಾರೆ ಅವರ ಒಂದು ಪರವಾದ ಬಜೆಟ್ ಆಗಬೇಕು ಅಂತಕ್ಕಂಥದ್ದನ್ನ ನೋಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದು 75, 76, 77, 78 ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಸ್ವಂತ ಜಾಗ ಇಲ್ದೇನೆ ಸ್ವಂತ ಸೂರಿಂದನೇ ಬದುಕ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾದ್ರೆ ಇವ್ರು ಮಾಡ್ತಕ್ಕಂಥ ಆ ಬಜೆಟ್ ಯಾವ ಪುರುಷಾರ್ಥಕ್ಕೆ ಅನ್ನೋ ಪ್ರಶ್ನೆ ಕೂಡ ನಾವು ಇಲ್ಲಿ ಕೇಳಬೇಕಾಗ್ತದೆ. ಆಮೇಲೆ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ಪ್ರಜೆ ಘನತೆಯುತ ತನ್ನ ಅಸ್ತಿತ್ವದ ಗುರುತುಗೋಸ್ಕರನೇ ಇರ್ಬೇಕಂತ ಹೇಳಿದ್ರೆ ಅವನು ವಾಸ ಮಾಡ್ತಕ್ಕಂಥ ಗ್ರಾಮನೋ ನಗರನೋ ಗೊತ್ತಿಲ್ಲ, ಅಲ್ಲಿ ಸ್ವಂತದ್ದೇ ಆಗಿರ್ತಕ್ಕಂಥ ಸೂರು ಇರಬೇಕು. ಸೂರ್ಯ ಇಲ್ಲ ಅಂದ್ಮೇಲೆ ಆತ ಮುಂದೆ ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ತನ್ನ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಸೊ ಹಾಗಾಗಿ ಈ ದೇಶದ ಬಹುಸಂಖ್ಯಾತ ಅಂದ್ರೆ ಒಂದು ಹೊಸಪೇಟೆ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ ನಿಮಗೆ, ಮೊನ್ನೆ ಯಾರ್ಯಾರು ವಸತಿಹೀನರಿದ್ದಾರೆ, ಯಾರ್ಯಾರಿಗೆ ನಿವೇಶನಗಳಿಲ್ವೋ ಸರ್ವೆ ಮಾಡಿ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದಾಗ 14,801 ಜನ ಹೊಸಪೇಟೆ ನಗರದಲ್ಲೇ ಒಂದು ಸಣ್ಣ ಪಟ್ಟಣ, ಅದು 35 ವಾರ್ಡ್ಗಳೆಲ್ಲ ಸಣ್ಣ ಪಟ್ಟಣ, 14,801 ಜನರಿಗೆ ನಿವೇಶನ ಇಲ್ಲ. 1019 ಅರ್ಜಿಗಳು ವಸತಿಗೋಸ್ಕರ ಬಂದಿದೆ, ಅಂದ್ರೆ ಜಾಗ ಇದೆ ಮನೆ ಕಟ್ಟಲಿಕ್ಕಿಲ್ಲ ಅಂತ. ಅಂದ್ರೆ ಒಂದು ಹೊಸಪೇಟೆ ಅಂತಕ್ಕಂಥ ಸಣ್ಣ ಪಟ್ಟಣದಲ್ಲಿನೇ 15,000 ಜನರಿಗೆ ನಿವೇಶನ ಇಲ್ಲ ಅಂದ್ಮೇಲೆ ಈ ದೇಶದ 30ಕ್ಕೂ ಹೆಚ್ಚು ರಾಜ್ಯಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಸರ್ಕಾರ ಬಹಳಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾಗಿ ಈ ಬಾರಿಯ ಬಜೆಟ್ ಬಡ ಜನರ ಪರ, ಸ್ಲಂ ಜನರ ಪರ, ದಲಿತ ಜನ ಪರ, ಈ ದೇಶದ ಬಹುಸಂಖ್ಯಾತರ ಪರ ಇರಬೇಕು. ಯಾಕಂತ ಹೇಳಿದ್ರೆ ಈ ದೇಶನ ಆಳ್ಲಿಕ್ಕೆ ಸರ್ಕಾರಗಳು ಅಧಿಕಾರಕ್ಕೆ ಬರ್ಬೇಕಂತ ಹೇಳಿದ್ರೆ ಈ ದೇಶದ ಸ್ಲಂ ಜನರೇ ಬೃಹತ್ ವೋಟ್ ಬ್ಯಾಂಕ್ ಅಂತಕ್ಕಂಥದ್ದನ್ನ ಅವ್ರು ಮರ್ತಿದ್ರೆ, ನಮ್ಮನ್ನ ವೋಟ್ ಬ್ಯಾಂಕ್ ರೀತಿಯಲ್ಲ ಕೇವಲ ಮತದಾರ ಅಂತ ಹೇಳಿ ಯೂಸ್ ಮಾಡೋದಲ್ಲ, ಈ ದೇಶದ ನಾಗರಿಕರಾಗಿ ಈ ದೇಶದ ಪ್ರತಿಯೊಂದು ಸಂಪನ್ಮೂಲದ ನಮ್ಗೆ ಕೂಡ ಹಕ್ಕಿದೆ ಅನ್ನೋದನ್ನು ಕೂಡ ಸರ್ಕಾರಗಳು ಮರಿಬಾರ್ದು ಅನ್ನೋದನ್ನು ಆಗ್ರಹಿಸ್ತೇನೆ.